ನಮಸ್ಕಾರ. ನಾನು ಬಸವರಾಜು. ನೋಡಿ, ಇಬ್ಬರ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು ಅವರ ಮುಂದೆ ಇದ್ದಂತಹ ದೊಡ್ಡದೊಂದು ಅವಕಾಶದ ಬಾಗಿಲನ್ನು ಅವರು ಮತ್ತೆ ಅವರ ತಮ್ಮ ಸುತ್ತಿಗೆ ತಗೊಂಡು ಹೊಡೆದು ಬಿಸಾಕಿದ್ದಾರೆ. ಪೀಸ್ ಮಾಡಿದ್ದಾರೆ. ಅದು ಮತ್ತೆ ರಿಪ್ಲೇಸ್ ಆಗೋದಿಲ್ಲ. ಯಾಕೆ? ಯಾರವರು? ಇನ್ನು 5 ಜನ ಮೇ 4ರ ನಂತರ ಅಸಲಿ ಆಟವನ್ನ ಶುರುವಿಟ್ಟುಕೊಳ್ತಾರೆ. ಡಿ ಕೆ ಶಿವಕುಮಾರ್ ಎನ್ನುವಂತಹ ನಾಯಕ ಏನಂದ್ರೆ ಏನು ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ಬೇಕು. ಪಿ ಲಂಕೇಶ್ ನಾಡಿನ ಸಾಕ್ಷಿ ಪ್ರಜ್ಞೆ ಆಗಿದ್ದವರು. ಅವ್ರದ್ದೊಂದು ನಾಟಕ ಇದೆ, ಗುಣಮುಖ ಅಂತ. ಒಬ್ಬ ಪರ್ಷಿಯನ್ ದೊರೆ ನಾದಿರ್ ಶಾ ಅಧಿಕಾರದ ಲಾಲಸೆಗೋಸ್ಕರ ಆತನಲ್ಲಿ ಇದ್ದಂಥದ್ದು ಕೇವಲ ಕ್ರೌರ್ಯ. ಈ ಜನಕಲ್ಯಾಣದ ಕನಸುಗಳೇನು ಇರಲಿಲ್ಲ. ಅಂತಹ ವ್ಯಕ್ತಿ ನಾದಿರ್ ಶಾ ಅಧಿಕಾರ, ವೈಭವ, ಲೋಲುಪತೆ ಈ ವಿಚಾರಗಳ ಒಳಗೆ ಬಿದ್ದು ರೋಗಗ್ರಸ್ತನಾಗಿ ವಿಲ ಒದ್ದಾಡ್ತಾನೆ. ಇವತ್ತು ದೆಹಲಿಯಲ್ಲಿ ನಿಂತ್ಕೊಂಡು ಗಾಳಿ, ನೀರು ಹೀಗೆ ನೂರಾರು ಮಾತಾಡುವಂತಹ ನಾಯಕ ಕೂಡ ಹಿಡಿಗಟ್ಟಲೆ ಮಾತ್ರೆಗಳನ್ನು ನುಂಗುವಂತಹ ನಾಯಕನೇ. ನಾಡಿನ ಬಹುಪಾಲು ಈರ್ಷೆಯ ರಾಜಕಾರಣಿಗಳು ಯಾರಿದ್ದಾರೆ, ಪಟ್ಟಭದ್ರರ ಆತ್ಮರತಿಗೆ ನಿಂತಿರುವಂತಹ ಬಹುಜನರ ವಿರೋಧಿಸುವಂತಹ ದುಷ್ಟರು ಯಾರಿದ್ದಾರೆ, ದುಷ್ಟಕೂಟಗಳು ಯಾವಿದಾವೆ, ಅವರೆಲ್ಲರೂ ಕೂಡ ಲಂಕೇಶರ ಗುಣಮುಖ ನಾಟಕವನ್ನ ನೋಡಬೇಕು. ಅಲ್ಲಿ ಬರುವಂತಹ ಒಬ್ಬ ಹಕೀಮನಂತಹ ವೈದ್ಯನಿಂದ ಇವತ್ತು ಟ್ರೀಟ್ಮೆಂಟ್ ಪಡಿಬೇಕಿದೆ. ಅಷ್ಟರ ಮಟ್ಟಿಗೆ ರೋಗಗ್ರಸ್ತವಾದಂತಹ ನಾಯಕರು, ಅಹಿಂದ ವಿರೋಧಿಗಳು ಯಾರಿದ್ದಾರೆ, ಅವರು ಈ ನಾಟಕವನ್ನ ನೋಡಬೇಕು. ಹಕೀಮ್ ಅಲಿ ಖಾನ್ ಅನ್ನುವಂತಹ ಒಬ್ಬ ವೈದ್ಯ ಆ ನಾದಿರ್ ಶಾಗೆ ಬೇಕಾಯ್ತಲ್ಲ, ಅದೇ ರೀತಿ ಇವತ್ತು ಬೇಕಿದೆ. ಯಾಕೆ ಮಾತನ್ನ ಹೇಳಿದ್ದು ಅಂದ್ರೆ, ನೋಡಿ, ಹೌದು, ಅದ್ಭುತ ಸಂಘಟನಾ ಚತುರ ಡಿ ಕೆ ಶಿವಕುಮಾರ್, ನಿಜವಾಗ್ಲೂ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್. ಆದ್ರೆ ಅಧಿಕಾರದ ಹಂಚಿಕೆಯ ಸಂದರ್ಭ ಬಂದಾಗ 1952ರಿಂದ 2023 ತನಕ ನೋಡ್ಕೊ ಬಂದ್ರು ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದು, ಕಾಂಗ್ರೆಸ್ ಉಚ್ಚಾಯ ಸ್ಥಿತಿಗೆ ಬಂದು ನಿಂತಿದ್ದು ಸ್ಥಾನಗಳನ್ನು ಗಳಿಸುವಂತಹ ಸಂದರ್ಭದಲ್ಲಿ, ಆರಂಭದಲ್ಲಲ್ಲ, ನಂತರದಲ್ಲಿ ಹಿಂದುಳಿದ ನಾಯಕರು, ಅಲ್ಪಸಂಖ್ಯಾತರು, ದಲಿತರು ಒಟ್ಟಿಗೆ ನಿಂತಹ ಸಂದರ್ಭದಲ್ಲಿ, ಅದು ದೇವರಾಜ ಅರಸು ಎಕ್ಸಾಂಪಲ್ ತಗೊಳ್ಳಿ, ಬಂಗಾರಪ್ಪ ತಗೊಳ್ಳಿ, ಸಿದ್ದರಾಮಯ್ಯ ಎಕ್ಸಾಂಪಲ್ ತಗೊಳ್ಳಿ. ಹೀಗೆ ಒಂದು ದೊಡ್ಡ ಯುದ್ಧವನ್ನ ಗೆದ್ದು ಯುದ್ಧದಲ್ಲಿ ಸಾಕಷ್ಟು ತ್ಯಾಗ ಬಲಿದಾನಗಳನ್ನ ಮಾಡಿದವರು ಈ ಹಿಂದ ವರ್ಗ ಆದಾಗ ಪಟ್ಟಕ್ಕೋಸ್ಕರ ಏನಂದ್ರೆ ಏನೂ ಮಾಡದೇ ಇರುವಂತವ್ರು ಬಂದು ನಿಂತ್ಕೊಂಡು ನನಗ್ ಪಟ್ಟ ಕಟ್ಟಿ ಅಂತ ಕೇಳಿದ ಸ್ಥಿತಿಯಲ್ಲೇ ಇವತ್ತು ದೆಹಲಿಯಲ್ಲಿ ಮಾತುಕತೆಗಳು ನಡೀತಿರುವಂಥದ್ದು. ಅದು ಸಾಧ್ಯ ಇಲ್ಲ, ಅದು ಆಗೋದೇ ಇಲ್ಲ. ಯಾಕಾಗಲ್ಲ? ಅದಕ್ಕೆ ಇಬ್ರು ಕಾರಣ. ಒಂದು ಡಬ್ಬಾ ಬಾಕ್ಸ್ ಅಂತ ಒಂದು ಸ್ಟ್ರಾಟಜಿಕ್ ಟೀಮ್ ಇದೆ. ಅವರಿಗೆ ಕನ್ನಡ ಬರಲ್ಲ. ಸುರ್ಜೇವಾಲಾ ಅವರ ಒಂದು ದಂಡು ದಾಳಿ ಇಲ್ಲಿಗೆ ಬಂದು ಕೂತ್ಕೊಂಡು ನಾವು ಒಬ್ಬರ PR ಮಾಡ್ತೀವಿ. ಅತ್ಯಂತ ಕೆಟ್ಟ PR ಯಾರಿಗಾದ್ರೂ ಇದ್ರೆ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಡಬ್ಬಾ ಬಾಕ್ಸ್ ಅನ್ನುವಂತಹ PR ಟೀಮ್. ಈ ಹಿಂದೆ ಯಾಕೆ ಎಕ್ಸಾಂಪಲ್ ಹೇಳ್ತೀನಿ, ಕುಮಾರಸ್ವಾಮಿ ಅವ್ರ ಜೊತೆಲಿ ಯಾವುದೋ ಕ್ಯೂಬಾದ ಹಾಡನ್ನ ಬರೆದವರೊಬ್ರು ಇದ್ರು. ಅವರು ಮಿಣಿ ಪೌಡರ್ ಅಂತ ಬರ್ಕೊಡ್ತಾರೆ ಹಾಳೆ ಮೇಲೆ. ಕುಮಾರಸ್ವಾಮಿ ಅವರು ಪಾಪ ಮಿಣಿ ಪೌಡರ್ ಅಂತಲೇ ಅಂತಾರೆ. ಇವತ್ತಿಗೂ ಕೂಡ ಮಿಣಿ ಪೌಡರ್ ಅಂತ ಕುಮಾರಸ್ವಾಮಿ ಅವರನ್ನ ಗೇಲಿ ಮಾಡ್ತಿದ್ದಾರೆ ಬಹುಪಾಲು ಜನ. ಅಂದ್ರೆ ಅದಕ್ಕೆ ಕಾರಣ ಕುಮಾರಸ್ವಾಮಿ ಅವರ ಹಿಂದೆ ನಿಂತಿದ್ದಂತಹ ಯಾವುದೋ ಒಂದು ಕ್ಯೂಬಾದ ಹಾಡನ್ನ ಬರೆದವರು ಕಾರಣ. ಯಾರಿಗೂ ಗೊತ್ತಿದೆ ಈ ಸತ್ಯ? ಯಾರಿಗೂ ಗೊತ್ತಿಲ್ಲ. ಸೆಕೆಂಡ್ರಿ, ಇವರೇ ಸೈಕಲ್ ಅಲ್ಲಿ ತಳ್ಳಿಸ್ಕೊಳ್ಳೋದು, ಧಬಾರ್ ಅಂತ ಬೀಳೋದು, ಮತ್ತೆ ಸಾಕಷ್ಟು ವೈಲೇಷನ್ ಆಗಿರುವಂತಹ ಬೈಕ್ ಮೇಲೆ ಇವರೇ ಕುತ್ಕೊಳ್ಳೋದು, ಬರೋದು, ಇವೆಲ್ಲ ಬೇಕಂತ ಮಾಡಿಕೊಳ್ಳುವಂತಹ, ತಮಗೆ ತಾವೇ ಘಾಸಿ ಮಾಡಿಕೊಳ್ಳುವಂತಹ ಒಂದು ಸೈಕೋ ಮನಸ್ಥಿತಿಯಂತೆ ಕಾಣುತ್ತೆ. PR ಟೀಮ್ ಅಲ್ಲಿ ಅದು ಯಾರಿದಾರೋ ಇಂಥವನ್ನೆಲ್ಲ ಯಾಕೆ ಮಾಡಿಸಿದ್ರೋ ಗೊತ್ತಿಲ್ಲ. ಈ ಕೆಟ್ಟ PR ಟೀಮ್ ಕಾರಣಕ್ಕೇನೆ ಮಾಧ್ಯಮಗಳಲ್ಲಿ ನೋಡಿ 40% ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅನ್ನುವಂತಹ ಚರ್ಚೆಗಳು ನಡೆಯುತ್ತೆ. ಆ ಭ್ರಮೆಯನ್ನ ಹಾಗೆ ಆ ನಾಯಕನ ತಲೆಯಲ್ಲಿ ತುಂಬಿ ಬಿಡ್ತಾರೆ. ನಾದಿರ್ ಶಾನ ಜೊತೆಯಲ್ಲೂ ಕೂಡ ಈ ತರದ
ಬಕೀಟ್ಗಳಿದ್ರು. ಅವರು ಸಾರ್ ನೋಡಿ ಸಾರ್, ನೀವೇ ಈ ಜಗತ್ತನ್ನ ಗೆಲ್ಲೋದು, ದೊರೆಗಳೇ ನಿಮ್ಮಿಂದ ಇದೆಲ್ಲ ಆಗ್ತಿರೋದು ಅನ್ನೋದನ್ನ ತಲೆಗೆ ತುಂಬ್ತಾರೆ. ಹೊರಗಡೆ ಬಂದಾಗ ಅದೇ ಅಮಲಿನಲ್ಲಿ ನಾದಿಶಾ ಮಾತಾಡ್ತಾರೆ, ನಾನೇ ನಾಯಕ, ನಾನೇ ಎಲ್ಲ ಅಂತ. ವಾಸ್ತವದಲ್ಲಿ ಜನಮಾನಸದಲ್ಲಿರುವಂತಹ ಚರ್ಚೆ ಏನು? ಅಹಿಂದ ಇಲ್ಲದೆ ಡಿ ಕೆ ಶಿವಕುಮಾರ್ ಅಲ್ಲ, ಕಾಂಗ್ರೆಸ್ಸೇ ಇಲ್ಲ, ಇದು ವಾಸ್ತವ. ಆದ್ರೆ ಅಹಿಂದ ವಿರೋಧಿ ಧೋರಣೆಗಳ ಮೂಲಕ ಕಳೆದ 6-7 ತಿಂಗಳಲ್ಲಿ ಅಥವಾ 2.5-3 ವರ್ಷಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದೇನು ಜನ ನೋಡಿದ್ದಾರೆ. ಅಹಿಂದ ವಿರೋಧ ಕಟ್ಕೊಂಡ ಒಂದು ಪಕ್ಷನೇ 58ರಿಂದ 18ಕ್ಕೆ ಬಂದು ನಿಂತಿದೆ. ಇನ್ನು ಡಿ ಕೆ ಶಿವಕುಮಾರ್ ಯಾವ ಲೆಕ್ಕ? ಅಹಿಂದ ವರ್ಗ ಮಾತಾಡ್ತಿರುವಂಥದ್ದು. ಅಲ್ಲಿಗೆ ಕೆಟ್ಟ PR ಟೀಮ್, ಡಬ್ಬಾ ಬಾಕ್ಸ್ ಒಂದು ಕಾರಣ, ವಿನಾಕಾರಣ ಅವರ ತಲೆಗೆ ಅಮಲನ್ನ ತುಂಬಿರುವಂಥದ್ದು. ನಿಮ್ಮಿಂದಲೇ ಆಗಿರೋದು ಇದೆಲ್ಲ, 137 140 ಸ್ಥಾನ ಗೆದ್ದಿರೋದು ಅಂತ. ಇದು ಒಂದು ಕಡೆ ಎಡವಟ್ಟು. ಎರಡನೇದು, ಗ್ರಾಮ ಪಂಚಾಯಿತಿಯನ್ನೂ ಗೆಲ್ಲೋಕಾಗದ, ಇನ್ನೊಂದ್ಸಲ ಹೇಳ್ತೀನಿ, 2 ಸಲ, ಗ್ರಾಮ ಪಂಚಾಯಿತಿಯನ್ನೂ ಗೆಲ್ಲೋಕಾಗದ, ಗ್ರಾಮ ಪಂಚಾಯಿತಿಯನ್ನೂ ಗೆಲ್ಲೋಕಾಗದ, 220 ಮತದಾರರಿಂದ ಆಯ್ಕೆಯಾಗಬಹುದಾದಂತಹ ಚುನಾವಣೆಯನ್ನೂ ಗೆಲ್ಲೋಕಾಗದಂತಹ ಒಬ್ಬ ರಾಜ್ಯಸಭಾ ಸದಸ್ಯ ಡಿ ಕೆ ಶಿವಕುಮಾರ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಮಧ್ಯೆ ಸೇತುವೆಯಾಗಿನೋ ಬ್ರೋಕರ್ ಆಗಿನೋ ನಿಂತ್ಕೊಂಡು ಮಾಡಿಸ್ತಿರುವಂತಹ ಪಟ್ಟಭದ್ರರ ಪಾದ ತೊಳೆಯುವ ಮತ್ತು ಅಹಿಂದ ವಿರೋಧಿಯಾಗಿ ಹಣೆಪಟ್ಟಿ ಕಟ್ಟಿಕೊಂಡು ಅಲ್ಪಸಂಖ್ಯಾತ ಹಿಂದುಳಿದ ದಲಿತರಿಗೆ ದ್ರೋಹ ವಂಚನೆ ಮಾಡುವಂತಹ ಕೆಲಸ ಏನ್ ಮಾಡ್ತಿದ್ದಾರೆ. ಇದರಿಂದ ಆ ನಾಯಕ ಅತ್ಯುನ್ನತ ಸ್ಥಾನದಲ್ಲಿ ಕೂರೋಕೆ ಸಾಧ್ಯ ಆಗ್ತಿಲ್ಲ, ಆಗೋದೇ ಇಲ್ಲ. ಇದು ಒಂದು ಕಡೆ. ಡಿ ಕೆ ಶಿವಕುಮಾರ್ ಅವರ ಬಣ ಮತ್ತೊಂದು ಕಡೆ ಏನೇನೋ ಚರ್ಚೆಗಳು ಮಾಡ್ತಿರುವಂತಹ ಸಂದರ್ಭದಲ್ಲಿ ಈಗ CM ಸಿದ್ದರಾಮಯ್ಯ ಮತ್ತು ಅವರ ಬಣ ಪಟ್ಟು ಸಡಿಸೋದಿಲ್ಲ. 4ನೇ ತಾರೀಕಿನ ರಿಸಲ್ಟ್ನ ನಂತರ ದೆಹಲಿಗೆ ಸಿದ್ದರಾಮಯ್ಯ ಅವರು ಹೋಗೋದು ಖಚಿತ ಆಗಿದೆ. 4ನೇ ತಾರೀಕು ತನಕ ಕೂಡ ಡಿ ಕೆ ಶಿವಕುಮಾರ್ ಅವರು ದೆಹಲಿಲೇ ಇರ್ತಾರೆ. ಆದ್ರೆ ಈಗ ಸೈಲೆಂಟ್ ಆಗಿದ್ದು 4ರ ನಂತರ ಹೋಗುವಂಥದ್ದು. ಪಲ್ಸ್ ಚೆಕ್ ಮಾಡ್ತಾರೆ, ಏನೇನೆಲ್ಲ ದೂರುಗಳು ಕೊಟ್ಟಿದ್ದಾರೆ, ಎಂತೆಂಥ ದಾಖಲೆಗಳನ್ನು ಕೊಟ್ಟಿದ್ದಾರೆ, ಎಲ್ಲ ಸರಿ, ಓಕೆ. ಅದಕ್ಕೆ ಪ್ರತಿಯಾಗಿ ಪ್ರತ್ಯಾಸ್ತ್ರಗಳೇನು ನೋಡಿ. ಈ ಸಲ ಪಟ್ಟ ಬಿಡೋದೇ ಇಲ್ಲ. ಒಂದ್ ವೇಳೆ ಬಿಟ್ರು ಅಲ್ಲಿ ದಲಿತರೊಬ್ಬರು ಬಂದು ಕೂರ್ತಾರೆ. ಏನ್ ಮಾಡ್ಕೋತಿರೋ ಮಾಡ್ಕೊಳ್ಳಿ. ನಂಬರ್ 1. ನಂಬರ್ 2, ಅಹಿಂದ ವಿರೋಧಿಗೆ ಕೇವಲ DCM ಪಟ್ಟ ಮಾತ್ರ ಉಳಿಯುತ್ತೆ. KPCC ಅಧ್ಯಕ್ಷ ಸ್ಥಾನಕ್ಕೆ ಹೊಸಬರು ಬಂದು ಕೂರ್ತಾರೆ. ಆ ಹೆಸರು ಸತೀಶ್ ಜಾರಕಿಹೊಳಿ ಆಗಿರುತ್ತದೆ ಅನ್ನುವಂಥದ್ದು ಈಗ ಚರ್ಚೆ ಆಗ್ತಿರುವಂತಹ ವಿಚಾರ. 4ನೇದು, ಒಬ್ಬ DCM ಅಲ್ಲ, ಇನ್ನು 3 DCM ಇರ್ತಾರೆ. ಅಲ್ಲಿಗೆ ST ಸಮಾಜದವರಿಗೊಬ್ಬರಿಗೆ ಅಥವಾ ಲಿಂಗಾಯತ ಸಮಾಜಕ್ಕೆ ದಲಿತರೊಬ್ಬರಿಗೆ ಮತ್ತೆ ಜಮೀರ್ ಅಹಮದ್ ಖಾನ್ ಅವರಿಗೆ ದಾವಣಗೆರೆ ದಕ್ಷಿಣ ರೀಸನ್ ಕೊಟ್ಟು ಅವರನ್ನೇ ಸಂಪುಟದಿಂದ ಕಿತ್ತು ಬಿಸಾಕುವಂತಹ ದೊಡ್ಡ ಷಡ್ಯಂತ್ರ, ರಣತಂತ್ರ, ಅಲ್ಪಸಂಖ್ಯಾತಿ ವಿರೋಧಿ ಧೋರಣೆಯ ಮನಸ್ಥಿತಿ ಏನಿತ್ತು ಅದಕ್ಕೆ ಬಗದು ಉಪ್ಪು ಖಾರ ಮೆತ್ತಿ ಇಡ್ತಾರೆ. ಮುಂದೇನ್ ಮಾಡ್ಕೋತಿರೋ ಮಾಡ್ಕೊಳ್ಳಿ ಅಂತ ಜಮೀರ್ ಅಹಮದ್ ಖಾನ್ DCM ಆಗ್ತಾರೆ. ಆಗಬೇಕು. ಡಾಕ್ಟರ್ G ಪರಮೇಶ್ವರ್ ಅವರು ಅತ್ಯುನ್ನತ ಸ್ಥಾನಕ್ಕೆ ಬಂದು ಕೂರಬಹುದು. ಅದು DCM ಪೋಸ್ಟ್ ಇರಬಹುದು, ಅದನ್ನ ಮೀರಿದ ಪೋಸ್ಟ್ ಇರಬಹುದು. ಇದಲ್ಲದೆ ಪೂರ್ಣಾವಧಿಯ ತನಕ ಸಿದ್ದರಾಮಯ್ಯ ಅವರೇ ಇರ್ತಾರೆ. ಅಹಿಂದ ನಾಯಕರೆಲ್ಲರೂ, ಸಚಿವರು ಸುಮಾರು 14 ಸಚಿವರು ಈಗ ದಂಡು ಕಟ್ಟಿ ನಿಂತಿರುವಂತದ್ದು. ಯಾವುದೇ ಕಾರಣಕ್ಕೂ ನೀವು ಬಿಟ್ಟು ಕೊಡಬೇಡಿ. ಬಿಟ್ಟು ಕೊಡೋದೇ ಆದ್ರೆ ದಲಿತರೊಬ್ರು ಮುಖ್ಯಮಂತ್ರಿ ಆಗ್ಲಿ, ನಾವೆಲ್ಲ ಜೊತೆಲಿ ನಿಲ್ಲೋಣ, KPCC ಅಧ್ಯಕ್ಷರು ಬದಲಾಗಬೇಕು. ಇಲ್ಲ ಅಂದ್ರೆ ಈ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ವಿರೋಧಿ ನಾಯಕರು CM ಸ್ಥಾನಕ್ಕೆ ಬಂದು ಕೂತು ಬಿಟ್ರೆ ಪಟ್ಟಭದ್ರರ ಪಾಯಕಾನಿಯನ್ನ ಯಾರು ತೊಳಿಬೇಕಾಗತ್ತೆ? ಈಗಲೇ ಅಲ್ಪಸಂಖ್ಯಾತರನ್ನ ಅಟ್ಟಾಡಿಸಿಕೊಂಡು ವಜಾ ಮಾಡುವ ಆದೇಶಗಳನ್ನು ಕಳಿಸಿದವರು ದಲಿತರಿಗೆ ಧ್ವನಿ ಇಲ್ಲದಂತೆ ಮಾಡಿ ಅಖಂಡ ಶ್ರೀನಿವಾಸ ಮೂರ್ತಿ ಅವರಿಗೆ ಟಿಕೆಟ್ ಸಿಗ್ಲಿಲ್ಲ. ಕಾರಣ ಏನು? ತಪ್ಪೇನು? ಅವ್ರೇನ್ ಮಾಡಿದ್ದು? DCM ಪೋಸ್ಟ್ ಇನ್ನೊಂದು ಅವಕಾಶ ಇತ್ತು, ಪರಮೇಶ್ವರ್ ಅವರಿಗೆ ಕೊಡದಂತೆ ನೋಡ್ಕೊಂಡವ್ರು ಯಾರು? ಇನ್ನು ಹಿಂದುಳಿದವರ ವಿಚಾರದಲ್ಲಿ ಈ ಕ್ಷಣಕ್ಕೂ ಹಲ್ಲು ಮಸಿತಿರುವಂತಹ ಅವರು ಮುಖ್ಯಮಂತ್ರಿ ಆಗಿಬಿಟ್ರೆ, ಅತ್ಯುನ್ನತ ಸ್ಥಾನಕ್ಕೆ ಬಂದು ಕೊಟ್ಬಿಟ್ರೆ ಅಹಿಂದ ಸ್ಥಿತಿ ಏನಾಗಬಹುದು? ಗೆಲ್ಸಿದ್ದೆ ಅವರು, ದುಡ್ದಿದ್ದೆ ಅವರು, ಜೀತ ನಿಜಕ್ಕೂ ಮಾಡಿದ್ದವರು, ದುಡ್ದಿದ್ದವರು, ನಿಜವಾದ ಕೂಲಿ ಅವರಿಗೆ ಕೊಡಬೇಕು. ಅಲ್ಪಸಂಖ್ಯಾತರಿಗೋ ಹಿಂದುಳಿದವ್ರಿಗೋ ದಲಿತರಿಗೋ ಕೊಡ್ಲಿ. ಆದ್ರೆ ಅಲ್ಲೂ ಕೂಡ ಸರ್ ನಾವು ದುಡ್ದಿದೀವಿ ನೋಡಿ ನಮಗ್ ಕೊಡಿ
ಅಂತ ಕೇಳುವಂತಹ ಈ ಎಲ್ಲವನ್ನು ಬಿಟ್ಟಂತಹ ಸ್ಥಿತಿ ಏನಿರುತ್ತೆ, ಕೊಟ್ಟಿದ್ದೇ ದೊಡ್ಡದು, ಎರಡೆರಡು ಪೋಸ್ಟ್. ಇದು ನೋಡಿ, ತೀರಾ ನಾನು ತುಂಬಾ ಕಮೆಂಟ್ಸ್ಗಳನ್ನ ನೋಡಿ ಜನರ ಅಭಿಪ್ರಾಯವನ್ನಷ್ಟೇ ಹೇಳ್ತಿದ್ದೀನಿ. ಈ ಥರದ್ದೇ ಇದೆ. ಯಾಕೆ ಕೊಡ್ಬೇಕು? 1952ರಿಂದ ಇಲ್ಲಿ ತನಕ ಸಾಕಷ್ಟು ಸಮಾಜದವರು ಮುಖ್ಯಮಂತ್ರಿ ಆಗಿದ್ದಾರೆ. ದಲಿತರ ಯಾಕೆ ಹಾಕ್ಬಾರ್ದು? ಆಗಬೇಕು. ಅತಿ ಹೆಚ್ಚು ಸಲ ಮುಖ್ಯಮಂತ್ರಿಯ ಗಾದಿಯಲ್ಲಿ ಕೂತವರು ಲಿಂಗಾಯತರು ಮತ್ತು ಒಕ್ಕಲಿಗರು. ಉಳಿದವ್ರಿಗೆ ಅವಕಾಶ ಸಿಗ್ಲಿ, ಆಯ್ತು. ಈಡಿಗರಿಗೆ ಸಿಕ್ಕಿದೆ, ಕುರುಬರಿಗೆ ಸಿಕ್ಕಿದೆ, ದಲಿತರಾಗ್ಲಿ, ಮುಸ್ಲಿಮರಾಗ್ಲಿ, DCM ಪೋಸ್ಟಲ್ಲೇ ಕೋರ್ಲಿ ಕೊನೆ ಪಕ್ಷ. ಇದು ಇಂತಹ ಸಾಮಾಜಿಕ ನ್ಯಾಯದ ನೆಲೆಗಟ್ಟಿನಲ್ಲಿ ಅಧಿಕಾರ ಹಂಚಿಕೆಯ ಒಂದು ಚರ್ಚೆ ಬಂದಾಗ ಇವನ್ನೆಲ್ಲ ಪಕ್ಕಕ್ಕೆ ತಳ್ಳಿ, ಇಲ್ಲ ನಮಗೆ ಬೇಕು, ನಮಗೆ ಕೊಡಿ ಅಂತ ಕೇಳುವಂತಹ ಈ ದ್ರಾಷ್ಟತೆ ಏನಿರುತ್ತೆ, ದುಷ್ಟತನದ ಮನಸ್ಥಿತಿ ಏನಿರುತ್ತೆ, ಇನ್ನೆಂದು ಬದಲಾಗೋದು? ಈ ಎಲ್ಲ ಅಂಶಗಳನ್ನು ನೋಡಿದ್ರೆ ಯಾವುದೋ ಡಬ್ಬಾ ಬಾಕ್ಸ್ ಕಾರಣಕ್ಕೆ ಗ್ರಾಮ ಪಂಚಾಯತ್ ಚುನಾವಣೆಯನ್ನು ಗೆಲ್ಲಕ್ಕಾಗದಿರುವಂತವನ ರಣತಂತ್ರದ ಚರ್ಚೆಗಳನ್ನ, ಲಹರಿಗಳನ್ನ ತಲೆಯಲ್ಲಿ ತುಂಬಿಕೊಂಡು ಥೇಟ್ ಗುಣಮುಖದ ನಾದಿರ್ ಶಾ ರೀತಿಯಲ್ಲಿ ರೋಗಗ್ರಸ್ತರಾದವರಿಗೆ ಹಕೀಮನಂತಹ ವೈದ್ಯನ ಚಿಕಿತ್ಸೆಯ ಸಲಹೆ ಬೇಕೋ ಬೇಡೋ? ಕಮೆಂಟ್ ಮಾಡಿ.